ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಡಿಂಪನ್ಸ್ ಲಾಗ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಡಿಂಪುಗೆ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಇದು ಗೊಲ್ಲಳ್ಳಿ ಬೈಲಾಂಜನೇಯ ದೇವಸ್ಥಾನ, ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇ ಹತ್ರ ಸಿಗೋವಂಥದ್ದು. ಮಧ್ಯದಲ್ಲಿ ಗೊಲ್ಲಳ್ಳಿ ಅಂತ ಸಿಗುತ್ತೆ, ಅಲ್ಲಿ ಇರೋವಂಥ ದೇವಸ್ಥಾನ ಇದು. ಅಲ್ಲಿಗೆ ಯಾಕೆ ಹೋಗಿದ್ವಿ ಅಂದರೆ ನಮ್ಮದು ಫ್ರೆಂಡ್ಸ್ದು ಮದುವೆ ಇತ್ತು. ಹುಡುಗಿನೂ ಫ್ರೆಂಡು, ಹುಡುಗನೂ ಫ್ರೆಂಡು, ನಮ್ಮ ಮನೆಯವ್ರಿಗೂ ಫ್ರೆಂಡು. ಬಿಕಾಸ್ ಓಲ್ಡ್ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ವಿ ಅಲ್ಲೇ, ಹಾಗಾಗಿ ಗೊತ್ತಿರೋದ್ರಿಂದ ಈ ಫ್ಯಾಮಿಲಿ ಸಮೇತ ಹೋದ್ವಿ ನಾವು. ಅಲ್ಲಂತೂ ಕೋತಿಗಳಂದರೆ ಸಿಕ್ಕಾಪಟ್ಟೆ ಕೋತಿಗಳು ಇದ್ವು. ತರಲೆ ಅಂದರೆ ತರಲೆ ಮಾಡ್ತಿದ್ವು. ಅಲ್ಲಿ ತಂದಿಟ್ಟಿರೋ ಐಟಮ್ನೆಲ್ಲ ಕಿತ್ತಾಕೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾಯಿದ್ವು. ಇವ್ರದ್ದು ಲವ್ ಮ್ಯಾರೇಜು. ಬಿಕಾಸ್ ಹುಡುಗಿ ಒಂದು ಕ್ಯಾಸ್ಟು, ಹುಡುಗ ಒಂದು ಕ್ಯಾಸ್ಟು. ಮನೇಲಿ ಒಪ್ಪಿಸಿ ಮದುವೆ ಆಗ್ತಾಯಿದ್ದಾರೆ. ಆಡಂಬರದ ಮದುವೆ ಬೇಡ, ಸಿಂಪಲ್ಲಾಗಿ ಆಗೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜನಕ್ಕೆ ಹೇಳಿದರು, ಜಾಸ್ತಿ ಜನಕ್ಕೇನೋ ಹೇಳಿರಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ, ಸ್ವಲ್ಪ ಜನನೇ. ಮದುವೆ ಎಲ್ಲಾದ್ವಿ, ಹೇಗಾದ್ವಿ ಅನ್ನೋದಕ್ಕಿಂತ ಮದುವೆ ಆದಮೇಲೆ ಯಾವ ಥರ ಜೀವನ ಮಾಡ್ತಾಯಿದ್ದೀವಿ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ. ಏನಪ್ಪ ಅಂದರೆ ಇವ್ರ ಕಡೆ ತಾಳಿ ಕಟ್ಟೋದಿಲ್ವಂತೆ. ನಮಗಂತೂ ಇದನ್ನು ಕೇಳಿ ಶಾಕ್ ಆಗೋಯ್ತು. ಯಾಕೆ ಇವರು ತಾಳಿ ಕಟ್ಟೋದಿಲ್ಲ ಅಂದರೆ, ಬಿಕಾಸ್ ಅವ್ರ ಕ್ಯಾಸ್ಟಲ್ಲೇ ಕಟ್ಟೋದಿಲ್ವಂತೆ ತಾಳಿ. ಯಾವ ಕ್ಯಾಸ್ಟ್ ಅಂತ ಗೊತ್ತಿದ್ರೆ ಮೆನ್ಷನ್ ಮಾಡಿ, ನಾನಂತೂ ಹೇಳಲ್ಲ. ಇವ್ರು ಮದುವೆ ಆಗ್ತಿರೋ ಶೈಲಿ ನೋಡ್ತಾಯಿದ್ರೆ ನಮಗೆ ನಾವು ಮದುವೆ ಆಗಿರೋದು ತುಂಬಾ ನೆನಪಾಗೋಯ್ತು. ನಾವು ಆಲ್ಮೋಸ್ಟ್ ಇದೇ ಥರನೇ ಮದುವೆ ಆಗಿದ್ದು, ಲವ್ ಕಮ್ ಅರೇಂಜನ್ನೇ. ಸ್ವಲ್ಪ ಜನನೇ ಬಂದಿದ್ದರು ನಮ್ಮ ಮದುವೆಲ್ಲೂ. ಹಾಗೆ ಸ್ವಲ್ಪ ಎಲ್ಲ ನೆನೆಸ್ಕೊತಾ ಇದ್ವಿ, ಹಿಂಗೆಲ್ಲ ಆಗೋಯ್ತು ಅಂತ. ಅದೇ ಹೇಳ್ದಾಗೆ ಎಲ್ಲಿ ಮದುವೆ ಆದ್ವಿ, ಹೇಗೆ ಮದುವೆ ಅನ್ನೋದಕ್ಕಿಂತ ಇವಾಗ ಜೀವನ ಹೆಂಗೆ ನಡೆಸ್ತಾ ಇದ್ದೀವಿ ಅನ್ನೋದೇ ತುಂಬ ಮುಖ್ಯ ಆಗಿರುತ್ತೆ. ನಾವಂತೂ ಇವಾಗ ತುಂಬ ಚೆನ್ನಾಗಿದ್ದೀವಿ ಹೇಳಬೇಕು ಅಂತಂದರೆ. ಹುರ್ಕೊಳ್ಳೋರೆಲ್ಲ ಹುರ್ಕೋತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಾವಂತೂ ಮದುವೆಯಾಗಿ ತುಂಬಾ ಚೆನ್ನಾಗಿದ್ದೀವಿ ಹೇಳಬೇಕು ಅಂದರೆ. ಇವತ್ತಂತೂ 2 ಫಂಕ್ಷನು, ಒಂದು ಮದುವೆ, ಒಂದು ಗೃಹಪ್ರವೇಶ. ಯಾವುದಕ್ಕೆ ಹೋಗೋಣ, ಯಾವುದಕ್ಕೆ ಬಿಡೋಣ ಅಂತ. ಆಮೇಲೆ ಹೆಂಗೋ ಮಾಡಿ ಮದುವೆಗೆ ಹೊರಟ್ವಿ ಎಲ್ಲರೂ. ಡಿಂಪನಂತೂ ಇವಾಗಂತೂ ತುಂಬಾ ತರಲೆ ಅಂದರೆ ತರಲೆ ಆಗಿಬಿಟ್ಟಿದ್ದಾನೆ. ನೋಡಿ, ಈ ಕೋತಿ ಏನು ಮಾಡ್ತಿದ್ದಲ್ಲ ತರಲೆ, ಅದೇ ಥರ ಮಾಡ್ತಾನೆ. ನೋಡಿ ಗೈಸ್, ಅವ್ರ ಕಡೆ ಈ ಥರ ತಾಳಿ ಕಟ್ತಾರಂತೆ. ನನಗೂ ಗೊತ್ತಿರಲಿಲ್ಲ. ನೋಡಿ ಇವತ್ತೇ ನನಗೂ ಶಾಕಿಂಗ್ ಆಗಿತ್ತು. ಬರೀ ಅವರೇನು ಅಷ್ಟನ ದಾರಕ್ಕೆ ಬರೀ ಕರಿಮಣಿ ಕೋರಿಸಿ ಆ ಥರನೇ ಅಂತೆ ಕಟ್ಟೋದವರು. ನಾನು ಎಲ್ಲೂ ಯಾವತ್ತೂ ನೋಡಿರಲಿಲ್ಲ, ಇವ್ರ ಮದುವೆನೇ ಫಸ್ಟು ನೋಡಿದ್ದು. ಅದಕ್ಕೆ ತುಂಬಾ ಶಾಕ್ ಆಯಿತು ನನಗೆ, ಈ ಥರನೂ ಮದುವೆ ಆಯ್ತಾರ ಅಂತ. ಅರಿಶಿಣ ಕೊಂಬು ಅವ್ರನ್ನೂ ಕಟ್ಟೋದು ನೋಡಿದ್ದೀನಿ, ಮತ್ತು ಕರಿಮಣಿ ಹಾಕಿ ಡೈರೆಕ್ಟಾಗಿ ತಾಳಿ ಕಟ್ಟೋದು ನೋಡಿದ್ದೀನಿ. ಬಟ್ ಈ ಥರ ಕಟ್ಟಿರೋದನ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಜವಾಗ್ಲೂ ಮುಂದೆ ನೋಡ್ತೀನಿ ಹೆಂಗೋ ಗೊತ್ತಿಲ್ಲ. ಇವತ್ತಂತೂ ಫಸ್ಟ್ ಟೈಮ್ ನಾನು ಇರೋವರೆಗೂ ನೋಡಿದ್ದೀನಿ. ಹೆಂಗೋ ತಾಳಿ ಕಟ್ಟಿದ್ದಾಯಿತು. ಆರಾಮಾಗಿ ಯಾರದೇ ದೃಷ್ಟಿ ತಾಗ್ದಂಗೆ ಒಳ್ಳೆತನವಾಗಿ ಬದುಕಿ ಬಾಳಿ ಅಂತ ಹೇಳೋದಷ್ಟೇ ನಾನು. ಹೇಳೋರೆಲ್ಲ 1000 ಹೇಳ್ತಾರೆ. ಆ ಕ್ಯಾಸ್ಟ್ನ ಮದುವೆ ಆದರು, ಈ ಕ್ಯಾಸ್ಟ್ನ, ಇಂಥ ಹುಡುಗಿನ ತಂದರು, ಅಂಥ ಹುಡುಗಿನ. ಗಾಯ್ಸ್, ಅದು ಹಣೆ ಬರದಲ್ಲಿ ಬರ್ದಿರುತ್ತಷ್ಟೇ. ಇಂಥವ್ರೇ ಅಂತಲೇ ಬರ್ದಿರುತ್ತೆ. ನಾವೇನೂ ಮಾಡೋಕ್ಕಾಗಲ್ಲ. ನಾವೇನು ತಂದು ಬಲವಂತವಾಗಿ ಕಟ್ಟೋದಿಲ್ಲ. ಯಾಕಂದರೆ ಇದು ನನಗಾಗಿರೋ ಅನುಭವ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಣೇಲಿ ಏನು ಬರ್ದಿರುತ್ತೋ ಅದೇ ಆಗೋದು. ಬ್ರಹ್ಮ ಏನು ಕಿಚ್ಚಿರ್ತಾನೋ ಅದನ್ನೇ ಆಗೋದು. ನಾನು ವಿಡಿಯೋ ನೋಡ್ತಾ ಇರೋರ್ಗೆ ಹೇಳೋದು ಇಷ್ಟೇ, ಯಾರ ಮನೆಯಿಂದನಾದರೂ ಹೆಣ್ಣು ಬಂದಿರಲಿ, ಅದು ನಮ್ಮನೆ ಹೆಣ್ಣು ಅಂತಲೇ ನೋಡಿ ಯಾವತ್ತಿದ್ರೂ. ನಾವು ಮದುವೆ ಮಾಡಿಕೊಟ್ರು ಹೆಣ್ಮಗಳನ್ನೇ ಮದುವೆ ಮಾಡಿಕೊಡೋದು, ಬೇರೆಯವ್ರ ಮನೆಯಿಂದ ತಂದರೂ ಹೆಣ್ಮಕ್ಳನ್ನೇ ಮದುವೆ ಮಾಡ್ಕೊಳ್ಳೋದು. ಗಂಡಿಗೆ ಗಂಡೇ ತಂದು ಕಟ್ಟೋದಿಲ್ಲ ಯಾವತ್ತೂ. ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರ ಮನೆಯಿಂದ ಬಂದಿರೋದು ಹೆಣ್ಮಗುನೇ, ಆಯಿತಾ? ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಮಕ್ಕಳು ಅನ್ನಂಗೆ ನೋಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಋಣಾನುಬಂಧಂ ರೂಪೇಣಂ ಅಷ್ಟೇ ಅಲ್ವಾ ಫ್ರೆಂಡ್ಸ್? ಸೊ ಎಲ್ಲ ಮುಗೀತು ಮದುವೆ ಎಲ್ಲ. ಅವರು ದೇವಸ್ಥಾನ ಸುತ್ತಾಕ್ರಿ ಅಂತ ಕಳಿಸಿದ್ರು. ಸೊ ಇದು ಚೆನ್ನಾಗಿತ್ತು ದೇವಸ್ಥಾನ. ಈಗ ಸ್ವಲ್ಪ ಡೆಮಾಲಿಷ್ ಮಾಡೋಕ್ಕೆ ಇಳಿಸಿದ್ದಾರೆ. ಬೇಗ ಡೆಮಾಲಿಷ್ ಮಾಡಿ ಅದು ದೇವಸ್ಥಾನ ಚೆನ್ನಾಗಾಗ್ಬಿಟ್ರೆ ಅಷ್ಟೇ ಸಾಕು. ಸೊ ಹಾಗೆ ನಾವು ಫೋಟೋಸ್ ನಾನೇನು ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿರಲಿಲ್ಲ. ಅವಾಗ ಸಿಂಪಲ್ ಮದುವೆ ಅಲ್ವಾ, ಗ್ರ್ಯಾಂಡಾಗಿ ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೋಗಿದ್ವಿ. ಆಮೇಲೆ ದೇವಸ್ಥಾನ ಎಲ್ಲ ಸುತ್ತಾಕೊಂಡು ಬಂದರು. ಗೈಸ್, ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ಅಂತಲೇ ಹೇಳ್ತಾ ಇದ್ದೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ದೇವಸ್ಥಾನಗಳಲ್ಲಿ ಮದುವೆ ಆಗೋದು ತುಂಬ ಅಂದರೆ ತುಂಬ ಪುಣ್ಯ ಮಾಡಿರ್ತೀವಿ ನಾವು. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಧಾರೆ ಮುಹೂರ್ತ ಅಲ್ಲೇ ದೇವಸ್ಥಾನದ ಮುಂದೆನೇ ನಿಂತ್ಕೊಂಡು ಧಾರೆ ಮುಹೂರ್ತ ಮಾಡ್ತಾಯಿದ್ವಿ. ನಾವು ಹಾಗೆ ಗೃಹಪ್ರವೇಶಕ್ಕೆ ಹೋಗ್ಬೇಕಿತ್ತಲ್ವ, ಹಾಗೆ ಬೇಗ ಮಾಡೋಣ ಅಂತಲೇ ಮಾಡ್ತಾಯಿದ್ವಿ. ಅವರು ಫಸ್ಟ್ ಅವ್ರ ಅಪ್ಪ ಅಮ್ಮ ಅವರೆಲ್ಲ ಸಂಬಂಧಿಕರೆಲ್ಲ ಮಾಡಬೇಕಲ್ಲ, ಆಮೇಲೆ ನಾವು ಫ್ರೆಂಡ್ಸ್ ಅನ್ನೋರು
ಫಸ್ಟ್ ಪ್ರಿಫರೆನ್ಸ್ ಏನಿದ್ರೂ ಫ್ಯಾಮಿಲಿಗೆ, ಆಮೇಲೆ ಫ್ರೆಂಡ್ಸಿಗೆ ಕೊಡ್ತಾರೆ. ಹಾಗಾಗಿ ಫಸ್ಟ್ ಅವರೆಲ್ಲ ಮಾಡ್ತಾಯಿದ್ರು, ಆಮೇಲೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್, ಕಾಲ್ಗುಣ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅವೆಲ್ಲ ಸುಳ್ಳು. ನಾವು ಹೆಂಗೆ ನೋಡ್ಕೊತೀವಿ ಹಂಗಾಗಿರುತ್ತೆ ಅಷ್ಟೇ ಜೀವನ. ಸೊ ಫೈನಲಿ ನಾವು ಮುಹೂರ್ತ ಮಾಡೋದಕ್ಕೆ ಬಂದ್ವಿ. ಡಿಂಪು ನೋಡ್ತಾ ಇದ್ದ, ಏನು ಈ ಥರ ಎಲ್ಲ ತಲೆ ಮೇಲೆ ಹಾಕ್ತಿದ್ದಾರಲ್ಲ ಅಂತ. ಫೋಟೋಗ್ರಾಫರೆಲ್ಲ ಯಾರೂ ಅಷ್ಟೊಂದು ಇರಲಿಲ್ಲ. ಸೊ ನಾವೇ ಎಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ನೋಡಿ ಫ್ರೆಂಡ್ಸು ಬರೀ ಎಲ್ಲ ಮೊಬೈಲಲ್ಲೇ ಫೋಟೋಸ್ ತೆಗಿತವ್ರೆ, ಯಾವ ಥರ ತೆಗಿತವ್ರೆ ಅಂತ ಅದನ್ನೆಲ್ಲ ಝೂಮ್ ಹಾಕಿ ನೋಡ್ತಾ ಇದ್ದೀನಿ. ಅವ್ರು ನೋಡ್ತಿದ್ದಾರೆ, ನೋಡಿ ನೋಡಿ ಅಲ್ಲಿ ಕ್ಯಾಮ್ರಾ ನೋಡಿ ಫಸ್ಟು ಅಂತ. ಎಲ್ಲರೂ ಮುಸ್ತಫ ಆಗ್ಬಿಟ್ಟಿದ್ದಾರೆ. ಹಾಗೆ ನಾವು ಫೋಟೋಸ್ ಎಲ್ಲ ಇಡಿಸ್ಕೊಂಡ್ವಿ. ಅಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಟೋಪಿ ಹಾಕ್ಕೊಂಡು, ಅವರು ಹುಡುಗಿ ಅಪ್ಪ ಅವರು. ಸೊ ಅವ್ರ ಅಮ್ಮ ಇಲ್ಲ ಅವರಿಗೆ, ಅವರಪ್ಪ ಒಬ್ಬರೇ ಇರೋದು. ಎಲ್ಲರೂ ಬಂದಿದ್ದರು. ಆಮೇಲೆ ನಾವು ಫ್ರೆಂಡ್ಸ್ಗೆ ಹಂಗೋ ತರಲೆಗೆ ಹೆಂಗಿರುತ್ತಲ್ಲ, ಅವರು ಫೋಟೋಸು ವಿಡಿಯೋಸು ಕಾಮಿಡಿ ಮಾಡಿಕೊಂಡು, ಮದುವೆ ಮನೆಗಳೆಲ್ಲ ಜಾಸ್ತಿ ಸಿಗೋದು ಫ್ರೆಂಡ್ಸ್ ಎಲ್ಲ ತರಲೆ ಮಾಡೋದಕ್ಕೆ. ಹಾಗಾಗಿ ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ನೋಡಿರೋ ಚೇತನ್ ಡೆಲ್ಲಿ ಅಂದ್ಬಿಟ್ಟು ಮುಸ್ತಫ ಆಗಿದ್ದಾರೆ, ಕ್ಯಾಮ್ರಾಮನ್ ಥರ. ಮದುವೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಅವ್ರು ಹೇಳಿದ್ರು ಊಟ ಎಲ್ಲ ಏನು ಬೇಡ, ಜಸ್ಟ್ ತಾಳಿ ಕಟ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದರು. ನಾವು ಆಯಿತು ಇರಲಿ ಅಂದ್ಬಿಟ್ಟು ನಾವೇ ಊಟ ಮಾಡಿಸ್ಕೊಂಡು ಹೋಗಿದ್ವಿ. ಏನಾದರೂ ನಮ್ಮ ಕೈಲಾಗದಷ್ಟು ಹೆಲ್ಪ್ ಮಾಡಬೇಕಲ್ವ ನಾವು, ಹಾಗಾಗಿ ಹೋಗಿ ಮಾಡ್ತಾಯಿದ್ದೀವಿ. ನಮ್ಗೆ ಗೊತ್ತಿರೋ ಅಣ್ಣಂದು ಕಾರ್ ಇತ್ತು, ಆ ಕಾರ್ ಒಳಗಡೆ ಎಲ್ಲ ತೆಗ್ದಿಟ್ಟಿದ್ರು. ಆಮೇಲೆ ನಮ್ಮ ಮನೆಯವರೇ ಸ್ವಲ್ಪ ಬಡ್ಸಕ್ಕೆ ನಿಂತ್ಕೊಂಡ್ರು ಅಲ್ಲಿಗೆ. ನೋಡಿ ಗೈಸ್, ಫ್ರೆಂಡ್ಸು ಮದುವೆ ಗಂಡು ಹೆಣ್ಣು ಬಿಟ್ಟು ಇವರೇ ತಿಂತಿದ್ದಾರೆ, ಇವರೇ ತಿಂತವ್ರಿಲ್ಲಿ. ಇಲ್ಲಿ ನೋಡಿ, ಇದು ಕಳ್ಬೇಕಿದು. ಊಟ ಎಲ್ಲ ಮುಗಿಸ್ಕೊಂಡು ಅವರು ಕಾಲಿಗೆ ನಮಸ್ಕಾರ ಮಾಡಿ, ಅಪ್ಪ ಅಮ್ಮನಿಗೆ ಯಾರ್ಯಾರು ಹಿರಿಕರು ಬಂದಿರ್ತಾರಲ್ಲ ಅವರಿಗೆಲ್ಲ ಕಾಲು ಮುಗಿದು, ಆಮೇಲೆ ಹಾಗೆ ಫೋಟೋಸು, ರಿಜಿಸ್ಟ್ರ್ ಮ್ಯಾರೇಜಿಗೆ ಒಂದೆರಡು ಫೋಟೋಸ್ ಬೇಕಿತ್ತು. ಅದನ್ನೆಲ್ಲ ಫ್ಯಾಮಿಲಿ ಸಮೇತ ನಿಂತ್ಕೊಂಡು ತೆಗ್ಸಿ ನಾನೇ ತೆಗ್ದೆ. ಗೈಸ್, ಸ್ವಲ್ಪ ಜನ DM ಮಾಡಿದ್ದಾರೆ, ಜಾಬಿಂದು ಇದ್ದರೆ ಹೇಳಿ ಅಕ್ಕ ಅಂತ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಅಂದರೆ ತುಂಬಾ ವೇಕೆನ್ಸೀಸ್ ಇದೆ. ನಮ್ಮ ಮನೆಯವ್ರು ನೋಡಿ ಬಡ್ಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ನಾನು ಹಾಕಿಸ್ಕೊಂಡು ಡಿಂಪುಗೂ ತಿನ್ನಿಸ್ತಾ ಕಾರಲ್ಲಿ ಕೂತ್ಕೊಂಡಿದ್ದೆ. ಆಚೆ ಕೂತ್ಕೊಳ್ಳೋಣ ಅಂದರೆ ಕೋತಿಗಳ ಕಾಟ, ಬರೋದು ಕಿತ್ತಾಕೋದು ಹಿಂಗೆಲ್ಲ ಮಾಡ್ತಾಯಿದ್ವು. ಸೊ ಅಲ್ಲಿಂದ ತಿಂದು ಮುಗಿಸ್ಕೊಂಡು ಗೃಹ ಪ್ರವೇಶಕ್ಕೆ ಹೊರಟ್ವಿ ನಾವು. ಸೊ ಫೈನಲಿ ಗೃಹ ಪ್ರವೇಶಕ್ಕೆ ಬಂದ್ವಿ. ಇಲ್ಲೇ ಕುದುರೆಗೆರೆ ಅಂತ. ಇವ್ರೂ ವರ್ಕ್ ಫ್ರೆಂಡೇನೆ, ನಮ್ಮ ಮನೆಯವ್ರಿಗೆ ಫ್ರೆಂಡು, ನನಗೆ ಸ್ವಲ್ಪ ಪರಿಚಯ. ಈಗಿನ ಜನ್ರೇಷನ್ಗೆ ಹೆಂಗೆ ಬೇಕೋ ಅದೇ ಥರ ಕಟ್ಟಿದ್ದಾರೆ. ಅವರು ಅದೇ ಕೇಳ್ತಾಯಿದ್ರು, ಹೆಂಗಿದೆ ಮನೆ, ಏನೋ ಸುಮಾರಾಗಿ ಕಟ್ಟಿದ್ದೀವಿ ಅಂತ. ಅದೇನಿಲ್ಲ, ಸುಮಾರಾಗಿ ಏನಿಲ್ಲ, ಈಗ ಜನ್ರೇಷನ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಟಿದ್ದೀರಾ ಅಂತಲೇ ಹೇಳಿದೆ. 3rd ಫ್ಲೋರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪೂಜೆ ಇದನ್ನೆಲ್ಲ ಮಾಡಿದರು. ಎಲ್ಲದಕ್ಕೂ ಡಬಲ್ ಬೆಡ್ರೂಮು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ. ರೂಮ್ಗಳು, ಅಟ್ಯಾಚ್ ಬಾತ್ರೂಮು. ನಮ್ಮ ಮನೆಯವ್ರಿಗಂತೂ ಆ ಮನೆ ತುಂಬ ಇಷ್ಟ ಆಯಿತು. ಹೋಗಿ ಎಲ್ಲ ಒಂದೊಂದು ಇಂಚು ಬಿಡ್ದಂಗೆ ನೋಡಿಕೊಂಡು ಬರ್ತಾಯಿತ್ತು. ಹೋಮ ಎಲ್ಲ ಮೇಲ್ಗಡೆ ಸುಟ್ಟಿದ್ರು. ಆ್ಯಕ್ಚುಲಿ ಇದರಲ್ಲೂ ಇರಲಿ ಅಂತ ಸ್ವಲ್ಪ ಸುಟ್ಟಿದ್ದಾರೆ ಅಷ್ಟೇ, ಮೇಲ್ಗಡೆ ಮನೆಯಲ್ಲೂ ಸುಟ್ಟಿದ್ರು. ಇಲ್ಲಿ ನೋಡಿ ದೇವರೆಲ್ಲ ಕೂರಿಸಿ ಇಲ್ಲಿ ಜೋರು ಮಾಡಿದ್ದಾರೆ. ನನಗೂ ಅನ್ನಿಸ್ತಾ ಇತ್ತು, ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಡಿಂಪು ಹುಟ್ಟದ, ನಾವು ಇನ್ನು ನಮ್ಮ ಮನೆ ಅಂತ ನಾವು ಮಾಡ್ಕೊಳ್ಳಿಲ್ಲ, ಒಟ್ನಲ್ಲಿ ಕಟ್ಟಿಸ್ತೀವಿ, ಒಂದಲ್ಲ ಒಂದು ದಿವಸ ಕಟ್ಟಿಸ್ತೀವಿ ಅಂತ ಅಂದ್ಕೊಂಡು ಆಂಟಿ ಅಂಕಲ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಊಟದ ಕಡೆ ಹೊರಟ್ವಿ. ಅಲ್ಲಿ ನಮ್ಮದೇ ಫಸ್ಟ್ನೇ ಪಂಕ್ತಿ ಆಗಿತ್ತು ಊಟದ ಹತ್ರ. ಸೊ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ. ಅವನಂತೂ ತರಲೆ ಮಾಡ್ತಾಯಿದ್ದ. ಅದೇ ಟೇಬಲ್ ಹೊಡಿಯೋದು, ವಾಟರ್ ಕ್ಯಾನ್ ಎಸೆಯೋದು, ಕೆಳಗಡೆ ಇಳಿಬೇಕು ಅನ್ನೋದು, ಇದನ್ನೇ ಮಾಡ್ತಾಯಿದ್ದ. ಗಾಯ್ಸ್, ನಾವು ಒಬ್ಬರು ವಿಡಿಯೋ ಮಾಡ್ತಿದ್ರೆ ಅಂದರೆ ಅವ್ರಿಗೆ ಎಷ್ಟೆಲ್ಲ ಎಲ್ಪ್ ಮಾಡಿರ್ತೀವಿ, ಅವರು ವಿಡಿಯೋ ಮಾಡ್ಬೇಕಾದ್ರೆ ಅದನ್ನು ಮರ್ತೇ ಹೋಗ್ಬಿಟ್ಟಿರ್ತಾರೆ. ಏನಾದರೂ ಎಲ್ಪ್ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ನಂಗೆ ಬರಲ್ಲ, ಇದನ್ನೇ ಹೇಯ್ ನೋಡೋ, ಇಲ್ಲೋಡಿಲಿ ಟಿಂಪನ, ಇಲ್ಲೋಡಿಲಿ ಕ್ಯಾಮ್ರಾ. ಹಾಯ್. ಅಲ್ಲಿ ಊಟಕ್ಕೆ ಅಕ್ಕಿ ರೊಟ್ಟಿ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ, ಮತ್ತು ಪಲಾವು, ರೈಸು ಎಲ್ಲ ಮಾಡಿದರು. ಇದಾಗಿತ್ತು ಇವತ್ತಿನ ವಿಡಿಯೋ.
ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟು ಶೇರ್ ಮಾಡಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.